ಪ್ರೀತಿಯ ಕೇಳುಗರಿಗೆ ವೀರೇಶ ಸೌದ್ರಿಯ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಐತಿಹಾಸಿಕ ಮತ್ತೊಂದು ಕಥೆಯನ್ನು ನಿಮ್ಮ ಮುಂದೆ ತಂದಿರುವೆ. ಉದ್ದಾಲಕ ಮಹರ್ಷಿಗಳು ವೇದಶಾಸ್ತ್ರದಲ್ಲಿ ವಿದ್ವಾಂಸರು. ಅವರ ಬಳಿಗೆ ಜ್ಞಾನಾರ್ಜನೆಗಾಗಿ ಅನೇಕ ವಿದ್ಯಾರ್ಥಿಗಳು ಭಕ್ತಿ ಶ್ರದ್ಧೆಯಿಂದ ಬರುತ್ತಿದ್ದರು. ಅವರ ಶಿಷ್ಯರಲ್ಲಿ ಕಹೋಳ ಮುನಿಯೂ ಒಬ್ಬರು ಇದ್ದರು. ಈ ಶಿಷ್ಯನ ಬಗೆಗೆ ಉದ್ದಾಲಕರಿಗೆ ಬಹಳ ಪ್ರೀತಿ ಮತ್ತು ಅಭಿಮಾನ. ಹೀಗಾಗಿಯೇ ವಿದ್ಯಾಭ್ಯಾಸ ಮುಗಿದ ಬಳಿಕ ಕಹೋಳನಿಗೆ ತಮ್ಮ ಮಗಳು ಸುಜಾತಳನ್ನು ಕೊಟ್ಟು ಮದುವೆ ಮಾಡಿದರು. ಮದುವೆ ಬಳಿಕವೂ ಕಹೋಳ ಸುಜಾತ ದಂಪತಿ ಆಶ್ರಮದಲ್ಲೇ ಉಳಿದರು. ಅಲ್ಲಿ ಉದ್ದಾಲಕರಿಗೆ ಆಸರೆಯಾಗಿ ಈ ದಂಪತಿ ನಿಂತರು. ಕಾಲ ಸವೆದಂತೆ ಸುಜಾತ ಗರ್ಭಿಣಿಯಾದಳು. ತಂದೆ ಉದ್ದಾಲಕರು ಪತಿಗೆ ಜ್ಞಾನ ಬೋಧಿಸುವ ಹೊತ್ತಿನಲ್ಲಿ ಅವರ ಸಮೀಪದಲ್ಲಿಯೇ ಕುಳಿತು ಸುಜಾತ ಎಲ್ಲ ಕೇಳಿಸಿಕೊಳ್ಳುತ್ತಿದ್ದಳು. ಅವರ ಗರ್ಭದಲ್ಲಿದ್ದಾಗಲೇ ಮಗು ಕೂಡ ತನ್ನ ಅಜ್ಜ ವೇದಗಳನ್ನು ವಿವರಿಸುವುದನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿತ್ತು. ಅಜ್ಜನ ಬೋಧನೆಗಳನ್ನು ಕೇಳುತ್ತಾ ಅಪಾರ ಪಾಂಡಿತ್ಯವನ್ನು ಗಳಿಸಿತು. ಆದರೆ ಕಹೋಳ ಮುನಿಯು ಕಲಿಕೆಯಲ್ಲಿ ಎಡವುತ್ತಿದ್ದರು. ಗುರು ಹೇಳಿಕೊಡುವ ಶಾಸ್ತ್ರಗಳನ್ನು ಪಠಿಸುವಾಗ ಅನೇಕ ತಪ್ಪುಗಳನ್ನು ಮಾಡುತ್ತಿದ್ದರು. ಒಂದು ಸಲ ಕಹೋಳ ಮುನಿಯು ವೇದ ಅಧ್ಯಯನ ಮಾಡುತ್ತಿದ್ದರು. ಅಲ್ಲಿಯೇ ಪತ್ನಿ ಸುಜಾತ ಕೂಡ ಕುಳಿತಿದ್ದಳು. ವೇದ ಅಧ್ಯಯನದ ಪಠಣದಲ್ಲಿ ಅನೇಕ ತಪ್ಪುಗಳು ನಡೆದು ಹೋದವು. ಗರ್ಭದಲ್ಲಿದ್ದ ಮಗುವಿಗೆ ತನ್ನಪ್ಪನ ತರ್ಪಗಳು ಅರ್ಥವಾಗಿ ನಗಲು ಆರಂಭಿಸಿತು. ನೀನು ಪಠಿಸಿದ್ದು ತಪ್ಪಾಗಿದೆ ಎಂದು ಮಗು ನುಡಿಯಿತು. ಈ ಮಾತನ್ನು ಕೇಳಿ ಕಹೋಳ ಮುನಿಗೆ ಅಚ್ಚರಿ. ಅರೆ, ನಾನು ಮತ್ತು ನನ್ನ ಪತ್ನಿ ಇಬ್ಬರೇ ಇಲ್ಲಿದ್ದೇವೆ, ಎಲ್ಲಿಂದ ಈ ಮಾತು ಬಂತು ಎಂದು ಸುತ್ತ ಕಣ್ಣಾಡಿಸಿದ. ಭ್ರಮೆಯೆಂದು ಭಾವಿಸಿ ಮತ್ತೆ ವೇದ ಅಧ್ಯಯನವನ್ನು ಮುಂದುವರಿಸಿದ. ವೇದಗಳನ್ನು ಪಠಿಸುವಾಗ ತಪ್ಪುಗಳು ಮತ್ತೆ ಮುಂದುವರಿದವು. ತಂದೆಯ ದೋಷವನ್ನು ಸಹಿಸಲಾಗದೆ ತಾಯಿಯ ಗರ್ಭದಿಂದಲೇ ತಪ್ಪುಗಳನ್ನು ಸರಿಪಡಿಸಲು ಮಗು ಮುಂದಾಯಿತು. ಗರ್ಭದಲ್ಲಿರುವ ಮಗು ತನ್ನದೇ ತಪ್ಪನ್ನು ಎತ್ತಿ ತೋರಿಸುತ್ತಿದೆ ಎನ್ನುವುದು ಕಹೋಳ ಮುನಿಗೆ ಅರ್ಥವಾಯಿತು. ಇದರಿಂದ ಅವನಿಗೆ ಅವಮಾನವಾಯಿತು. ಗರ್ಭದಲ್ಲಿದ್ದ ತನ್ನ ಕೂಸಿನ ಮೇಲೆ ಸಿಟ್ಟು ಬಂದಿತು. ಕೆರಳಿ ಕೆಂಡವಾದ, ನೀನು ನಿನ್ನ ತಂದೆಯನ್ನೇ ಅವಮಾನಿಸಿರುವೆ, ಈಗಲೇ ಹೀಗೆ ಮಾಡುವೆ, ಮುಂದೆ ಹೇಗೆ ಎಂದು ತನ್ನ ತಪ್ಪುಗಳನ್ನು ಹುಡುಕುವ ನೀನು ಅಷ್ಟಾವಕ್ರನಾಗಿ ಹುಟ್ಟು ಎಂದು ಶಪಿಸಿದ. ದಿನಗಳು ತುಂಬಿ ಗಂಡು ಮಗುವಿಗೆ ಸುಜಾತ ಜನ್ಮ ನೀಡಿದಳು. ಹುಟ್ಟಿದ ಮಗುವಿನ ಮುಖವು ಶರದ್ ಚಂದ್ರನಿಂತ ಹೆಚ್ಚು ಸುಂದರವಾಗಿತ್ತು. ಆದರೆ ಅಪ್ಪನ ಶಾಪದಿಂದಾಗಿ ಮಗು ಹುಟ್ಟಿನಿಂದಲೇ ತನ್ನ ದೇಹದಲ್ಲಿ 8 ವಿರೂಪಗಳನ್ನು ಹೊಂದಿತ್ತು. ಆ ಮಗುವಿಗೆ ಅಷ್ಟಾವಕ್ರ ಎಂದು ಹೆಸರಿಡಲಾಯಿತು. ಅಷ್ಟಾವಕ್ರನ ಕತೆ ಕೇಳಿದಿರಲ್ಲ. ಮತ್ತೆ ಇಂಥದ್ದು ಇನ್ನೊಂದು ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ನಮಸ್ಕಾರ.